ರಾಘವೇಶ್ವರ ಭಾರತಿ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಇವತ್ತು 2 ಟ್ವಿಸ್ಟ್ ಸಿಕ್ಕಿದೆ. ಒಂದು, ರಾಘವ ಶ್ರೀಗಳಿಗೆ ಸಂಕಟ ತಂದಿದ್ರೆ, ಮತ್ತೊಂದು ಅದರಿಂದ ರಿಲೀಫ್ ನೀಡಿದ ಪ್ರಕರಣ. ಇವುಗಳ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ರಾಘವೇಶ್ವರ ಭಾರತಿ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 2 ಪ್ರಮುಖ ಬೆಳವಣಿಗೆಗಳು ಇವತ್ತು ಘಟಿಸಿದವು. ರಾಘವ ಶ್ರೀಗಳಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಬಂಧಿಯಾಗಿರುವ ಪ್ರೇಮಲತಾ ಮತ್ತು ದಿವಾಕರ ಶಾಸ್ತ್ರಿ ನೀಡಿದ ಹೇಳಿಕೆ ಆಧರಿಸಿ ಅತ್ಯಾಚಾರ ಪ್ರಕರಣವು ಬೆಂಗಳೂರು ಗಿರಿನಗರ ಠಾಣೆಯಲ್ಲಿ ಇವತ್ತು ದಾಖಲಾಯಿತು. ಚತುರ್ಮಾಸ ಇವತ್ತೇ ಕೊನೆಯಾದ್ದರಿಂದ ಬಂಧನಕ್ಕೊಳಗಾಗುವ ಭೀತಿಯಲ್ಲಿ ರಾಘವ ಶ್ರೀಗಳ ಭಕ್ತ ವೃಂದವಿತ್ತು. ಆದರೆ ಹೈಕೋರ್ಟ್ ಭೀತಿಗೆ 1 ವಾರದ ರಿಲೀಫ್ ನೀಡಿತು. ಮುಂದಿನ 1 ವಾರ ರಾಘವೇಶ್ವರ ಶ್ರೀಗಳ ವಿಚಾರಣೆಯಾಗಲಿ ಬಂಧನವಾಗಲಿ ಮಾಡಬಾರದು, ಉಳಿದ ತನಿಖೆ ಮುಂದುವರಿಸಬಹುದು ಎಂದು ನ್ಯಾಯಮೂರ್ತಿ ಫಣೀಂದ್ರ ಅವರಿದ್ದ ಏಕಸದಸ್ಯ ಪೀಠವು ಆದೇಶ ನೀಡಿದೆ. ಈ ನಡುವೆ ಪ್ರೇಮಲತಾ ಕುಟುಂಬವು ಹೊನ್ನಾವರ ಕೋರ್ಟ್ನಲ್ಲಿ ಸಲ್ಲಿಸಿದ ಅತ್ಯಾಚಾರ ವಿವರಣಾತ್ಮಕ ದೂರನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸಲ್ಲಿಸಿದೆ. ದೆಹಲಿಯಲ್ಲಿ ಪ್ರಕರಣ ಕುರಿತು ಪ್ರತಿಕ್ರಿಯೆ ನೀಡಿರೋ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್, ಶ್ರೀಗಳು ಉತ್ತಮರು ಎಂದು ಬಣ್ಣಿಸಿದ್ದಾರೆ. ರಾಘವೇಂದ್ರ ಸ್ವಾಮೀಜಿ ಮಠದ ಸ್ವಾಮೀಜಿ ಇದ್ದಾರಲ್ಲ, ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇರೋದು. ನಾವು ಹೇಳೋದು ಅದು ತನಿಖೆಗೆ ಸಂಬಂಧಪಟ್ಟಿರೋದು. ನನಗೆ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ. ಬಂದಿರತಕ್ಕಂಥ ಆರೋಪಿಗಳು ಏನಿದೆ, ಅವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ರ ಮೇಲೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯಗಳಿಲ್ಲ. ಕಳೆದ 10-12 ದಿನಗಳಿಂದ ತೂಗುಯಾಲೆಯಾಗಿರುವ ಪ್ರಕರಣ ಇವತ್ತು ಮತ್ತೊಂದು ಮಜಲು ತಲುಪಿದೆ. ಇಲ್ಲಿ ಯಾರದ್ದು ತಪ್ಪು, ಯಾರದ್ದು ಸರಿ ಎಂದು ನಿರ್ಧಾರವಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅನ್ನೋದು ಎಲ್ಲರ ಆಶಯ. ಅರವಿಂದ್ ಸಾಗರ್ ಮತ್ತು ಜಗನ್ ರಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಘವೇಶ್ವರ ಶ್ರೀಗಳಿಗೆ ಒಂದೆಡೆ ಕೋರ್ಟ್ನಿಂದ ರಿಲೀಫ್ ಸಿಕ್ಕಿದ್ರೆ, ಮತ್ತೊಂದೆಡೆ ಶ್ರೀಗಳ ರೇಪ್ ಕೇಸ್ ಪ್ರಧಾನಮಂತ್ರಿ ಕಚೇರಿ ತಲುಪಿದೆ. ಹೇಗೆ, ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಪ್ರಧಾನಮಂತ್ರಿ ಅಂಗಳಕ್ಕೆ ರಾಘವೇಶ್ವರ ಶ್ರೀ ಅತ್ಯಾಚಾರ ಪ್ರಕರಣ. ಪ್ರೇಮಲತಾ ಸಹೋದರ ವೆಂಕಟಕೃಷ್ಣರಿಂದ ಪ್ರಧಾನಿಗೆ ಪತ್ರ. ರಾಘವೇಶ್ವರ ಶ್ರೀ ಅತ್ಯಾಚಾರ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಯುತ್ತಿದೆ ಅಂತ ಆರೋಪಿಸಿರುವ ದೂರುದಾರರಾದ ಪ್ರೇಮಲತಾ ದಂಪತಿಗಳನ್ನ ರಕ್ಷಣೆ ಮಾಡುವಂತೆ ಕೋರಿ ಪ್ರೇಮಲತಾ ಸಹೋದರ ವೆಂಕಟಕೃಷ್ಣ ಇದೇ ತಿಂಗಳ 1ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಪ್ರಧಾನಿ ಜೊತೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಆಯೋಗದ ಸೆಕ್ರೆಟರಿ ಜನರಲ್, ರಾಷ್ಟ್ರೀಯ ಮಹಿಳಾ ಆಯೋಗ, ಕೇಂದ್ರ ಗೃಹ ಸಚಿವರು, ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿರುವ ಪ್ರೇಮಲತಾ ಕುಟುಂಬ ನ್ಯಾಯಕ್ಕಾಗಿ ಮೊರೆ ಇಟ್ಟಿದೆ. ಮೋದಿ ಸೇರಿದಂತೆ 9 ಉನ್ನತ ಸಂಸ್ಥೆಗೆ ನೀಡಿರುವ ದೂರಿನ ಸಾರಾಂಶ ಹೀಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ದಿವಾಕರ ಶಾಸ್ತ್ರಿ ಪತ್ನಿಯಾಗಿರುವ ನನ್ನ ತಂಗಿ ಪ್ರೇಮಲತಾ ಶಾಸ್ತ್ರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಆಯೋಜಿಸುವ ರಾಮಕಥಾ ಕಾರ್ಯಕ್ರಮದಲ್ಲಿ ಗಾಯಕಿಯಾಗಿ ಭಾಗವಹಿಸುತ್ತಿದ್ದಳು. ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ವಾಮೀಜಿ ಆಕೆಯನ್ನ ರಾಮಕಥಾ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ತನ್ನ ಖಾಸಗಿ ಕೊಠಡಿಗೆ ಕರೆದು ಚರ್ಚೆ ಮಾಡ್ತಾ ಇದ್ರು. ಈ ನಡುವೆ ಸ್ವಾಮೀಜಿ ವಿಶೇಷ ರಾಮಪ್ರಸಾದ ಎಂದು ಹೇಳಿ ಆಕೆಗೆ ಒಂದು ರೀತಿಯ ಪ್ರಸಾದವನ್ನ ನೀಡ್ತಾ ಇದ್ರು. ಈ ಪ್ರಸಾದ ಸೇವಿಸಿದ ಕೂಡಲೇ ಆಕೆಯ ಮನಸ್ಸು ಮೊಬ್ಬಾಗಿ ವಿವೇಚನಾ ಶಕ್ತಿಯನ್ನ ಕಳೆದುಕೊಳ್ತಾ ಇದ್ಲು. ಅದೇ ಅವಕಾಶವನ್ನ ಉಪಯೋಗಿಸಿ ಸ್ವಾಮೀಜಿ ಆಕೆಯ ಮೇಲೆ ಅತ್ಯಾಚಾರ ಎಸಗುತ್ತಿದ್ದರು. ಅತ್ಯಾಚಾರದ ಬಳಿಕ ಆಕೆಗೆ ಪ್ರಜ್ಞೆ ಬಂದ ಬಳಿಕ ಈ ವಿಚಾರವನ್ನ ಯಾರೊಂದಿಗೂ ತಿಳಿಸದಂತೆ ಬೆದರಿಕೆ ಹಾಕುತ್ತಿದ್ರು. ಈ ವಿಚಾರವನ್ನ ಬಹಿರಂಗ ಪಡಿಸಿದರೆ ಗುರುಶಾಪಕ್ಕೆ ನೀನು ತುತ್ತಾಗಬೇಕಾಗುತ್ತದೆ ಎಂದು ಬೆದರಿಸ್ತಾ ಇದ್ರು. ಸ್ವಾಮೀಜಿ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಆಕೆಯ ಮೇಲೆ ವಿವಿಧ ತಂತ್ರವನ್ನ ಪ್ರಯೋಗಿಸಿ ಅತ್ಯಾಚಾರ ಎಸಗಿದ್ದಾರೆ. ಕೊನೆಯ ಬಾರಿಗೆ ಆಕೆಯ ಮೇಲೆ 2014ರ ಜೂನ್ 26-27ರಂದು ಅತ್ಯಾಚಾರ ನಡೆದಿದೆ. ಸ್ವಾಮೀಜಿಯ ಈ ಹೀನ ಕೃತ್ಯದಿಂದ ಹೊರಬರಲು ಆಕೆ ಎಷ್ಟೊಂದು ಬಾರಿ ಪ್ರಯತ್ನಿಸಿದರೂ ಆಕೆ ಮೇಲೆ ಸ್ವಾಮೀಜಿ ಬೆದರಿಕೆ ಹಾಕ್ತಾ ಇದ್ರು. ಇದಕ್ಕಾಗಿ ಬೆಂಗಳೂರಿನ ನಿಮಾನ್ಸ್ನಲ್ಲೂ ಚಿಕಿತ್ಸೆ ಕೊಡಿಸಲಾಗಿದೆ. ಸ್ವಾಮೀಜಿ ಈ ಬಗ್ಗೆ ಸರಿಯಾದ ಸ್ಪಷ್ಟನೆ ನೀಡದ ಕಾರಣ ದಂಪತಿ ಸ್ವಾಮೀಜಿ ಅತ್ಯಾಚಾರ ಎಸಗಿದ್ದ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರಲ್ಲಿ ದೂರು ನೀಡಲು ಸಿದ್ಧತೆ ನಡೆಸುತ್ತಿದ್ದರು. ಈ ವಿಚಾರವನ್ನ ಹೇಗೋ ತಿಳಿದ ಸ್ವಾಮೀಜಿ ದಂಪತಿ ವಿರುದ್ಧವೇ ವಿವಿಧ ಪೊಲೀಸ್ ಠಾಣೆಯಲ್ಲಿ ನಾನಾ ದೂರು ನೀಡಿ ಪ್ರಕರಣ ದಾಖಲಾಗುವಂತೆ ಮಾಡಿದರು. ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪೊಲೀಸರು ದಿವಾಕರ ಶಾಸ್ತ್ರಿ ದಂಪತಿಯನ್ನ ಬಂಧಿಸಿದರು. ಈ ಮಧ್ಯೆ ದಿವಾಕರ ಶಾಸ್ತ್ರಿ ಅವರ ಸಹೋದರ ಶ್ಯಾಮ್ ಪ್ರಸಾದ್ ಶಾಸ್ತ್ರಿ ಅವರು ನಿಗೂಢವಾಗಿ ಸಾವಿಗೀಡಾದರು. ಅದರ ತನಿಖೆಯೂ ಆಗಬೇಕಿದೆ. ಪ್ರೇಮಲತಾ ದಂಪತಿಯ ಪುತ್ರಿ ಆಶುಮತಿ ಶಾಸ್ತ್ರಿ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ತನ್ನ ತಾಯಿ ಸ್ವಾಮೀಜಿಯಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಎಂದು ದೂರು ನೀಡಿದರೂ ಅತ್ಯಾಚಾರ ಕಾಲಂನಡಿ ಪ್ರಕರಣ ದಾಖಲಿಸಿಲ್ಲ.
ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸಲು ತಡ ಮಾಡಿದರು. ಇಡೀ ವ್ಯವಸ್ಥೆಯೇ ಅವರ ಪರವಾಗಿ ನಿಂತಂತಿದೆ. ದಯಮಾಡಿ ಮಧ್ಯ ಪ್ರವೇಶಿಸಿ ಸೂಕ್ತ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂತಿ ನಿಮ್ಮ ವಿಧೇಯ ವೆಂಕಟಕೃಷ್ಣ ಕೆಕೆ. ಪ್ರೇಮಲತಾ ಸಹೋದರ ವೆಂಕಟಕೃಷ್ಣ ಅವರು ಈ ಪತ್ರವನ್ನ ಪ್ರಧಾನಿ ಸೇರಿ 9 ಉನ್ನತ ಸಂಸ್ಥೆಗೆ ದೂರು ನೀಡಿದ್ದಾರೆ. ಚೆಂಡು ಪ್ರಧಾನಿ ಅಂಗಳಕ್ಕೆ ಬಿದ್ದಿದೆ. ಇದಕ್ಕೆ ಪ್ರಧಾನಿಯಿಂದ ಯಾವ ಪ್ರತಿಕ್ರಿಯೆ ಸಿಗುತ್ತೆ? ಮೋದಿ ಯಾರ ರಕ್ಷಣೆಗೆ ನಿಲ್ತಾರೋ ಕಾದು ನೋಡಬೇಕು. ಶ್ರೀನಿವಾಸ ರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು. ಪುರುಷತ್ವ ಪರೀಕ್ಷೆ ನಂತರ ಸ್ವಘೋಷಿತ ಸ್ವಾಮಿ ನಿತ್ಯಾನಂದನಿಗೆ ಜ್ಞಾನೋದಯವಾದಂತಿದೆ. ಏನಂತ